ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರೇ, ಇವತ್ತಿನ ಪತ್ರಿಕಾಗೋಷ್ಠಿ ರಾಜಕೀಯದ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಪತ್ರಿಕಾಗೋಷ್ಠಿ ಅಲ್ಲ. ಇದೊಂದು ಮಾನವೀಯತೆ ಒಂದು ದೃಷ್ಟಿಯಿಂದ ನಿನ್ನೆ ದಿನ ಆಗಿರ್ತಕ್ಕಂಥ ದುರ್ಘಟನೆ ಹಾಗೂ ಇಡೀ ರಾಜ್ಯದಲ್ಲಿ ಬಹುಶಃ ಇದು ಎರಡನೆಯ ಅತಿ ದೊಡ್ಡ ಪ್ರಕರಣ ಅಂತಕ್ಕಂಥದ್ದು ಒಂದು ಹೆಸರಾಂತ ಪತ್ರಿಕೆಯಲ್ಲಿ ನಾನು ಬೆಳಗ್ಗೆ ಪತ್ರಿಕೆ ಓದಬೇಕಾದ್ರೆ ನೋಡ್ತಾ ಇದ್ದೆ. ಮೊನ್ನೆ ದಿನ ಅಹಮದಾಬಾದ್ನಲ್ಲಿ ನಡೆದಂಥ IPLನ ಪಂದ್ಯಾವಳಿ ಫೈನಲ್ನಲ್ಲಿ RCB ಮತ್ತು ಪಂಜಾಬ್ ನಡುವೆ ನಡೆದಂಥ ಪಂದ್ಯಾವಳಿಯಲ್ಲಿ RCB ಗೆಲುವನ್ನು ಏನು ಸಾಧಿಸಿತು, ಬಹುಶಃ ಇಡೀ ದೇಶದಲ್ಲಿ RCBಗೆ ಇರ್ತಕ್ಕಂಥ ಅಭಿಮಾನಿಗಳ ಒಂದು ಸಂಖ್ಯೆ ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಬಹುಶಃ ಸಾಕಷ್ಟು ವಿಡಿಯೋಗಳು ನಾವು ಅವತ್ತಿನ ರಾತ್ರಿ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಜನತೆ ಒಂದು ಜಯವನ್ನು ಸಂಭ್ರಮಿಸಿತ್ತು ಪಟಾಕಿ ಹೊಡೆಯುವ ಮೂಲಕ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಒಂದು ಕಡೆ RCBಯ ಗೆಲುವಿನ ಸಂಭ್ರಮಾಚರಣೆ ಒಂದು ಭಾಗ ಆದರೆ, ವಿಜಯೋತ್ಸವ ಒಂದು ಭಾಗ ಆದರೆ, ಅತ್ಯಂತ ತರಾತುರಿಯಲ್ಲಿ ಯಾತಕ್ಕೋಸ್ಕರ ಈ ಒಂದು ಅರ್ಜೆನ್ಸಿಯನ್ನು ಈ ಸರ್ಕಾರ ತೋರಿಸ್ತು, ನಿನ್ನೆಯ ದಿನವೇ ಇವೆಲ್ಲವನ್ನು ಕೈಗೆತ್ಕೊಂಡು ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡ್ದಿರ ಯಾವುದೇ ಒಂದು ಸಮನ್ವಯತೆಯ ಒಂದು ಸಮಿತಿಯನ್ನು ಒಂದು ರಚನೆ ಮಾಡಿ ಸರ್ಕಾರ ಹಲವಾರು ವಿವಿಧ ಇಲಾಖೆಗಳ ಜೊತೆಯಲ್ಲಿ ಕೂತು ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಇರ್ಬೋದು, ಪೊಲೀಸ್ ಕಮಿಷನರ್ ಅವರು ಇರ್ಬೋದು, ಮೆಟ್ರೋ ಇರ್ಬೋದು, ಆ್ಯಂಬುಲೆನ್ಸ್ಗಳಿರ್ಬೋದು, ಸಡನ್ನಾಗಿ ಏನಾದರೂ ಇಂಥ ದುರ್ಘಟನೆಗಳು ನಡೆದಾಗ ಎಮರ್ಜೆನ್ಸಿಗೆ ಯಾವ ರೀತಿ ನೀವು ಕೇರ್ಗಳನ್ನ ತಗೊಳ್ಬೇಕಾಗಿತ್ತು, ಇವೆಲ್ಲವನ್ನು ನೀವು ಪರಿಗಣನೆಗೆ ತಗೊಂಡು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿ 2 ದಿನಗಳ ಕಾಲ ನೀವು ಸಮಯ ತಗೊಂಡಿದ್ರೂ ಕೂಡ ಈ ಪ್ರಪಂಚ ಏನು ಮುಳುಗ್ತಾ ಇರಲಿಲ್ಲ. ನಾವೆಲ್ಲ ಕಾಯ್ತಾ ಇದ್ವು, ಏನು ತೊಂದರೆ ಇರಲಿಲ್ಲ. ಆದರೆ ಯಾತಕ್ಕೋಸ್ಕರ ತರಾತುರಿಯಲ್ಲಿ ಬಹುಶಃ ನನಗೆ ಬೆಳಗ್ಗೆ ಬಂದಂಥ ಮಾಹಿತಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ವಿಮಾನದಿಂದ ಅಲ್ಲಿಂದ ಬಂದು ತೆರಳಿ ಪ್ಲೇಯರ್ಸ್ ಏನು ಬರಬೇಕಾಗಿತ್ತು, ಕೊನೆಯ ಕ್ಷಣದಲ್ಲಿ HAL ಏರ್ಪೋರ್ಟಿಂದ ಬಂದು ಪ್ರೈವೇಟ್ ಫ್ಲೈಟ್ನಲ್ಲಿ ಬಂದು ಲ್ಯಾಂಡ್ ಆಗಿರ್ತಕ್ಕಂಥದ್ದು. ಬಹುಶಃ ಅಲ್ಲಿಂದ ನಾವು ನೋಡ್ತಕ್ಕಂಥದ್ದಾದರೆ ನಿನ್ನೆ ದಿನ ನನಗೆ ಒಂದು ಅರ್ಥ ಆಗದೆ ಇರ್ತಕ್ಕಂಥ ಸಂಗತಿ ಏನಂದರೆ, ಒಂದು ಕಡೆ ವಿಧಾನಸೌಧದಲ್ಲಿ, ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಎರಡೂ ಕಡೆ ಈ ಸಂಭ್ರಮಾಚರಣೆಯನ್ನು ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಏನಿತ್ತು? ಸ್ಟೇಡಿಯಂನಲ್ಲಿ ಕನಿಷ್ಠ ಪಕ್ಷ ನಮಗೂ ನಿಮಗೂ ತಿಳಿದಂಗೆ KCA ಸ್ಟೇಡಿಯಂನಲ್ಲಿ 35ರಿಂದ 40 ಸಾವಿರ ಜನಸಂಖ್ಯೆ ಇಡಿಸ್ತಕ್ಕಂಥ ಸ್ಟೇಡಿಯಂ. ಇಲ್ಲಿ ವಿಧಾನಸೌಧದಲ್ಲಿ ಒಂದು ರೀತಿ ಈ ಮಾರುಕಟ್ಟೆಗಳಲ್ಲಿ ಒಂದು ರೀತಿ ಬೀದಿ ವ್ಯಾಪಾರಿಗಳ ಥರ ಇಂಟರ್ನ್ಯಾಷನಲ್ ಪ್ಲೇಯರು ವಿರಾಟ್ ಕೊಹ್ಲಿ ಈಸ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ, ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ಲೇಯರ್ ಇನ್ ಇಂಟರ್ನ್ಯಾಷನಲ್ ಲೀಗು ವಿರಾಟ್ ಕೊಹ್ಲಿ ಅವರು. ಯಾವ ರೀತಿ ನೀವು ಅವ್ರಿಗೆ ಸನ್ಮಾನ ಮಾಡಿದ್ರಿ ವಿಧಾನಸೌಧದ ಕಟ್ಟಡದಲ್ಲಿ? ಬಾಬಣ್ಣವ್ರು ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು, DPR ಅಂತಕ್ಕಂಥದ್ದು ನೀವೇನು ಇಶ್ಯೂ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ನೀವು ಯಾವುದಾದ್ರೂ 1% ಪ್ರೋಟೋಕಾಲ್ನ ನೀವೇನಾದರೂ ಅದನ್ನು ಫಾಲೋ ಮಾಡಿದ್ರಾ? ನಿನ್ನೆ ಭಾಳ ಮನನೊಂದು ನಾನೊಂದು ಮಾತನ್ನು ಹೇಳಿದೆ. ಬಾಬಣ್ಣವರು ಈಗ ಪ್ರಸ್ತಾವನೆಯನ್ನು ಮಾಡಿದರು. ನಿನ್ನೆ ದಿನ ಏನು ಆ ಒಂದು ವಿಧಾನಸೌಧದ ಕಟ್ಟಡದ ಒಂದು ಮೇಲೆ ನಿಂತಂಥವ್ರು ಯಾರು ಅಂದರೆ, ಮಾಧ್ಯಮದ ಕಡತಗಳಲ್ಲಿ ನಿಮ್ಮ ಹತ್ರನೇ ಇದೆ, ನಾನೇನು ಮತ್ತೆ ಅದನ್ನು ಪುನರ್ರಚನೆ ಮಾಡಬೇಕಾಗಿಲ್ಲ. ಹಲವಾರು ಮಂತ್ರಿಗಳ ಮಕ್ಕಳು, ಮೊಮ್ಮಕ್ಕಳು,
ಅವರ ಸಂಬಂಧಿಕರು ಎಲ್ಲರೂ ಪಾಪ ಅವತ್ತು ನಿಂತ್ಕೊಂಡಿದ್ರು ನಿನ್ನೆ ದಿನ. ಆಯ್ತಣ್ಣ, ಅದೇ ತಮ್ಮ ಹತ್ರ ಎಲ್ಲ ಮಾಹಿತಿ ಇದೆ, ತೋರಿಸಿದ್ದೀರಿ, ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀವಿ ನಾವು. ಅವರೆಲ್ಲ ಸುರಕ್ಷಿತವಾಗಿದ್ದರಲ್ವಾ, ಅವ್ರಿಗೇನು ಸಮಸ್ಯೆ ಆಗಲಿಕ್ಕಿಲ್ಲ, ಏನೂ ಆಗಲಿಲ್ಲ. ಆದರೆ ಬಡವ್ರ ಮಕ್ಕಳ ಕತೆ ಏನು? ಮಧ್ಯಾಹ್ನ 3 ಗಂಟೆವರೆಗೂ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನ ಕ್ರೀಡಾಂಗಣದ ಒಂದು ಗೇಟ್ನ ಓಪನ್ ಮಾಡಿದಿರಾ, ವಿಧಾನಸೌಧದ ಬಳಿನೇ ನೀವು ಜನ ನಿಲ್ಲಿಸ್ಕೊಂಡು ಒಂದು ಕಡೆ ಒಂದಷ್ಟು ಜನ ಮರ ಹತ್ತಿದ್ದಾರೆ, ಒಂದಷ್ಟು ಜನ ಹೈಕೋರ್ಟ್ ಮೇಲ್ಗಡೆ ನಿಂತ್ಕೊಂಡು ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿ ಸನ್ನಿವೇಶಗಳನ್ನ ನೀವು ಸೃಷ್ಟಿ ಮಾಡಿದ್ರಿ? ನಾನು ಈ ಕ್ಷಣದಲ್ಲಿ ಒಂದು ಸ್ವಲ್ಪ ಹಿಂದೆ ಹೋಗು ಮಾತನಾಡ್ತಕ್ಕಂಥದ್ದಾದರೆ, ಭಾರತ ತಂಡ ವರ್ಲ್ಡ್ ಕಪ್ ವಿಜೇತರಾದಂಥ ಸಂದರ್ಭದಲ್ಲಿ ಮುಂಬೈನಲ್ಲಿ ಒಂದು ದೊಡ್ಡ ಬೃಹತ್ ಪೆರೇಡ್ ನಡೀತು, ದೊಡ್ಡ ಮಟ್ಟದಲ್ಲಿ. ಕನಿಷ್ಠ ಪಕ್ಷ ಈಗಲೂ ನೀವು ಬೇಕಾದರೆ ಇಫ್ ಯು ಕ್ಯಾನ್ ಗೂಗಲ್ ಓಪನ್ ಮಾಡಿ ನೋಡಿ, 3 ಲಕ್ಷ ಅಂತ ಜನಸಂಖ್ಯೆ ಕೊಟ್ಟಿದ್ದಾರೆ. ಬಟ್ ಬಹುಶಃ 4-5 ಲಕ್ಷಕ್ಕೂ ಅಧಿಕ ಮೀರಿ ಜನಸಂಖ್ಯೆ ಮುಂಬೈನಲ್ಲಿ ಆ ಒಂದು ಪೆರೇಡ್ನಲ್ಲಿ ಭಾಗಿಯಾದರು. ಎಷ್ಟು ಅದ್ಭುತವಾಗಿ ಯಶಸ್ವಿಯಾಗಿ ಯಾರಿಗೂ ಒಂದು ದುರ್ಘಟನೆ ನಡೀತಾ ಇರ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿ ನಡ್ಕೊಂಡ್ರು ಅವತ್ತು ಮುಂಬೈನಲ್ಲಿ ವರ್ಲ್ಡ್ ಕಪ್ ಗೆದ್ದಾಗ. ಏನಾದರೂ ಒಂದು ದುರ್ಘಟನೆ ನಡೀತಾ? ಬೇಡ, ಆಯಿತು. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅನೇಕ ಸಂದರ್ಭದಲ್ಲಿ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಂಥ ಹಿನ್ನೆಲೆಯಲ್ಲಿ ಪೊಲೀಸ್ನ ಭದ್ರತೆ ಪಡೆ ಏನಿದೆ, ಯಾವುದೇ ಅಹಿತಕರ ಘಟನೆಗೆ ಅವಕಾಶವನ್ನು ಕೊಡ್ದಿರ ಲಕ್ಷಾಂತರ ಜನ ಮೋದಿಯವ್ರನ್ನ ನೋಡೋಕ್ಕೆ ಸೇರಿದಾಗಲೂ ಕೂಡ ಇಲ್ಲಿಯವರೆಗೂ ಒಂದು ದುರ್ಘಟನೆ ನಡೆದಿಲ್ಲ. ನಿನ್ನೆ ದಿನ ರಾಜ್ಯದ ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದರು, 3 ಲಕ್ಷ 4 ಲಕ್ಷ ಜನ ನಮ್ಮ ಊಹೆಗೂ ಮೀರಿ ಅಧಿಕವಾಗಿ ಜನ ಸೇರಿದರು ಅಂತ. ಬಟ್ ನನಗೇನು ನೀವು ಹೇಳ್ತಾ ಇರ್ತಕ್ಕಂಥ ನಂಬರ್ಸ್ ಏನಿದೆ, ನನಗೆ ಆ ನಂಬರ್ಸ್ ಹೆಚ್ಚಾಗಿದೆ ಅಂತಕ್ಕಂಥದ್ದು ನನಗಂತೂ ಅನ್ನಿಸ್ತಾ ಇಲ್ಲ. ಏಕೆಂದರೆ ಈ ಪಾಪ ಇಂಟೆಲಿಜೆನ್ಸ್ ರಿಪೋರ್ಟ್ ಮಾಡ್ತಕ್ಕಂಥವ್ರು ನೀವು, ಇಂಟೆಲಿಜೆನ್ಸ್ ತಯಾರು ಮಾಡ್ತಕ್ಕಂಥವ್ರು ನೀವು 3 ಲಕ್ಷ ಅಂದರೂ ನಾವು ತಲೆ ಅಳ್ಳಾಡಿಸ್ಬೇಕು, 3,000 ಅಂದರೂ ನಾವು ತಲೆ ಬಾಗಬೇಕು, ಅಂಥ ಪರಿಸ್ಥಿತಿಗೆ ನಮ್ಮನ್ನು ಒಡ್ಡಿದ್ದೀರಿ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಒಂದು ಇಶ್ಯೂ ಆಯಿತು. ಇಡೀ ಭಾರತ ದೇಶ ಶ್ಲೋಕಾಚರಣೆನ ನೋಡಿದ್ವಿ. ಅವತ್ತು ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ರು, ಯಾಕೆ ಇಂಟೆಲಿಜೆನ್ಸ್ ಸತ್ತೋಗಿತ್ತಾ ಅಂತ ಮಾತು ಕೇಳಿದರು. ಇವತ್ತು ಇಂಟೆಲಿಜೆನ್ಸ್ ಏನು ಕಾಫಿ ಕುಡಿಯೋಕ್ಕೆ ಹೋಗಿತ್ತಾ, ತಿಂಡಿ ತಿನ್ನೋಕ್ಕೆ ಹೋಗಿತ್ತಾ, ಎಲ್ಲಿಗೆ ಹೋಗಿದ್ರು ಇಂಟೆಲಿಜೆನ್ಸು? ಇದಕ್ಕೆ ಉತ್ತರ ಕೊಡಬೇಕಲ್ವಾ? ನನಗೆ ಈ ರಾಜ್ಯದ ಗೃಹ ಸಚಿವರ ಮೇಲೆ ಅವರ ರಾಜಕೀಯದ ಅನುಭವ ಏನಿದೆ, ಅವರ ಹಿರಿತನಕ್ಕೆ ನಾನು ವೈಯಕ್ತಿಕವಾಗಿ ಗೌರವಿಸ್ತೀನಿ ಅವ್ರನ್ನ. ಆದರೆ ಗೃಹ ಸಚಿವರು ಇಲ್ಲಿಯವರೆಗೂ ನಿನ್ನೆಯಿಂದ ಒಂದು ಕೂಡ ಅವರ ಬಾಯಿಂದ ಸ್ಪಷ್ಟವಾದಂಥ ಒಂದು ಹೇಳಿಕೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಅಂದರೆ ಇದನ್ನು ನಾವು ನೋಡ್ತಕ್ಕಂಥದ್ದಾದರೆ ಗೃಹ ಸಚಿವರ ಮೇಲೆ ಇವತ್ತು ಸವಾರಿ ಮಾಡಿ ತುಂಬ ಜನ GPA ತೊಗೊಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ, ಜನಕ್ಕೂ ಅನ್ನಿಸ್ತಾ ಇದೆ ಅಂತಕ್ಕಂಥದ್ದು ನಾನು ಅಂದ್ಕೊಂಡಿದ್ದೀನಿ. ಗೃಹ ಸಚಿವರ ಅಧಿಕಾರದ ಮೇಲೆ ಭಾಳ ಜನ ಅವ್ರ ಮೇಲೆ ನಿಂತು GPA ತಗೊಬಿಟ್ಟಿದ್ದಾರೆ. ನಮ್ಮ ನಾಡಿನ ಗೃಹ ಸಚಿವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಕಾಡ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟಲ್ಲಿದ್ದಾರೆ ಅವರು. ಬಹುಶಃ ನಿನ್ನೆ ಆದಂಥ ಒಂದು ಪ್ರಕರಣ ಏನಿದೆ, ಇದ್ರ ಬಗ್ಗೆ ಅವ್ರಿಗೆ ಯಾವುದು ಮಾಹಿತಿ ಇದ್ದಂಗಿಲ್ಲ. ಅವರನ್ನು ಸಂಪೂರ್ಣ ಕತ್ಲೆನಲ್ಲಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಒಂದು ಹೆಜ್ಜೆ ಓವರ್ಟೇಕ್ ಮಾಡಿದಂಥ ಒಬ್ಬ ಮಹಾನ್ ಭಾವ, ಈ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಬಹುಶಃ IPL ತಂಡದಲ್ಲಿ ಏನಾದರೂ ಪಟ್ಟಿದಾರ್ ಅಂತಕ್ಕಂಥ ಕ್ಯಾಪ್ಟನ್ ಏನಿದ್ದಾರೆ, ಅವರ ಜಾಗದ ರಿಪ್ಲೇಸ್ಮೆಂಟ್ ಏನಾದರೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇನಾದರೂ ಆಟ ಏನಾದರೂ ಆಡಿ 11 ಜನದಲ್ಲಿ ಕಪ್ ಗೆದ್ಕೊಂಡು ಬರಲಿಕ್ಕೆ ಏನಾದರೂ ಮುಖ್ಯವಾದಂಥ ಕಾರಣಕರ್ತರಾಗಿದ್ರಾ? ನನಗಂತೂ ಅನ್ನಿಸ್ಲಿಲ್ಲ.
ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ, ಬಾಬಣ್ಣ ಅವ್ರು ಹೇಳಿದ್ರು, ಎಲ್ಲರ ಬಾಯಲ್ಲೂ ಕೇಳಿದ್ದೀವಿ. ಒಂದು ಕಡೆ 4 ಜನ 5 ಜನ ಸಾವಿನ ಪ್ರಕರಣ ಈ ರೀತಿ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ ಇನ್ನೊಂದು ಕಡೆ ಈ ಮಹಾನುಭಾವ ಕಪ್ಪನ್ನು ಕೈಯಲ್ಲಿ ಇಟ್ಕೊಂಡು ಏನು ಕಪ್ಪಿಗೆ ಮುತ್ತು ಕೊಟ್ಟಿದ್ದು, ಸೆಲ್ಫಿ ತಗೊಂಡಿದ್ದು, ರೀಲ್ಸ್ ಕಟ್ ಮಾಡಿಸಿದ್ದು, ಗೌರ್ಮೆಂಟ್ ಗಾಡಿ ಇನೋವಾ ಗಾಡೀಲಿ ಕೈಯಲ್ಲಿ ಪಕ್ಕದಲ್ಲಿ RCB ಫ್ಲ್ಯಾಗ್ ಇಟ್ಕೊಂಡು ಓಹೋ, ನಾಚಿಕೆ ಮಾನ ಮರ್ಯಾದೆ. ನಿನ್ನೆ ಆದಂಥ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದರೂ ಕಾಣ್ತಾ? ಅದೇ ದರ್ಪ, ಅದೇ ಅಧಿಕಾರದ ಮದ. ನಿಮ್ಮ ಕುಟುಂಬದವ್ರಿಗೆ ಏನಾಗಲಿಲ್ವಲ್ಲ? ಈ ರಾಜ್ಯದ ಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿ ಪರಿಹಾರ ಹಣವನ್ನು ಇವತ್ತು ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ, ಪರಿಹಾರ ಧನ ಅಂತ. ಕೇರಳದಲ್ಲಿ ವಯನಾಡಿನಲ್ಲಿ ಒಂದು ಆನೆ ತುಳಿತಕ್ಕೆ ಸಾವಾದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ 25 ಲಕ್ಷ ನೀವು ಪರಿಹಾರ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು 10 ಲಕ್ಷ ಬೆಲೆ ಕಟ್ತಾ ಇಲ್ಲ ಒಂದು ಜೀವಕ್ಕೆ. ನೀವು 50 ಲಕ್ಷ ಅಲ್ಲ 50 ಕೋಟಿ ಕೊಟ್ಟರು ಕಮ್ಮಿನೇ. ಏಕೆಂದರೆ ಬಾಬಣ್ಣವ್ರು ಮಾತಾಡಬೇಕಾದ್ರೆ ಒಂದು ಮಾತು ಹೇಳ್ತಾಯಿದ್ರು, ಇವತ್ತು 11 ಜನದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಸಂಖ್ಯೆ ಏನು? ಎಲ್ಲ ಟೀನೇಜರ್ಸು. 33 ವರ್ಷದವರೆಗೂ, 13 ವರ್ಷದಿಂದ 33 ವರ್ಷದವರೆಗೂ ದಿವ್ಯಾಂಶಿ ಅಂತಕ್ಕಂಥ ಒಂದು ಪುಟ್ಟ ಬಾಲಕಿ, ಬಹುಶಃ 9ನೇ ಕ್ಲಾಸು ಆ ಮಗಳು ಓದ್ತಾ ಇತ್ತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನೆನ್ನೆ ನೋಡಿದೆ. 13ರಿಂದ 33 ವರ್ಷ ಅಂದರೆ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಯುವ ಜನತೆ, ಯುವ ಸಂಖ್ಯೆ ನೆನ್ನೆ ದಿನ ಬಲಿಯಾಗಿರ್ತಕ್ಕಂಥದ್ದು ಈ ದುರ್ಘಟನೆಯಲ್ಲಿ. ನೀವು 10 ಲಕ್ಷ ಇವತ್ತು ಪರಿಹಾರ ಧನವನ್ನು ಕೊಡ್ತಕ್ಕಂಥದ್ರಿಂದ ಅವರ ಕುಟುಂಬದ ಭವಿಷ್ಯದ ಮುಂದಿನ ಪರಿಸ್ಥಿತಿಗಳೇನು? ಅವ್ರು ಯಾರು ಕೂಡ 10 ಲಕ್ಷಕ್ಕೆ ಕೈ ಚಾಚಿ ನಿಲ್ತಕ್ಕಂಥವ್ರು ಯಾರೂ ಇರಲಿಕ್ಕಿಲ್ಲ. ಅವ್ರ ಮನೆ ಮಕ್ಕಳು ಕಳ್ಕೊಂಡಂಥ ಒಂದು ಸಂದರ್ಭದಲ್ಲಿ ಬಾಬಣ್ಣ ಅವ್ರು ಇನ್ನೂ ಒಂದು ಮಾತು ಹೇಳಿದ್ರು, ನಾನು ಅದನ್ನು ಎತ್ತಿಡಿತೀನಿ. ಆ ಕುಟುಂಬದಲ್ಲಿ ಅಕ್ಕನೋ ತಂಗಿನೋ ತಮ್ಮನೋ ಅಣ್ಣನೋ ಯಾರಾದರೂ ಇದ್ದಂಥ ಸಂದರ್ಭದಲ್ಲಿ ಅವರೇನಾದರೂ ಓದ್ತಾ ಇದ್ದರೆ ಅವರ ವಿದ್ಯಾಭ್ಯಾಸವನ್ನು ಪೂರೈಕೆ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಸಂಪೂರ್ಣ ಹೊಣೆಗಾರಿಕೆಯನ್ನು ತಗೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸವನ್ನು ಪೂರೈಸಿದ ನಂತರ ಅವ್ರಿಗೆ ಸ್ವಾಭಿಮಾನದ ಬದುಕನ್ನು ಕಂಡುಕೊಳ್ತಕ್ಕಂಥದ್ದಕ್ಕೆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕನಿಷ್ಠ ಪಕ್ಷ ನಾನು ಹೇಳೋದು, ನಿಮಗೇನಾದರೂ ಕರುಣೆ ಅಂತಕ್ಕಂಥದ್ದು ಒಂದು ಚೂರು ನಿಮ್ಮ ಮನಸ್ಸುಗಳಲ್ಲಿದ್ದರೆ ಇದನ್ನು ನೀವು ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ನಾನು ಆಗ್ರಹಿಸ್ತೀನಿ. ನನಗೆ ಇನ್ನೊಂದು ವಿಚಾರ ಅನಿಸಿದ್ದು, ಸ್ಟೇಡಿಯಂನಲ್ಲಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 35-40 ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ಸ್ಟೇಡಿಯಂನಲ್ಲಿ ನೀವು ಬೇಕಾದರೆ ಬೆಳಗಿನಿಂದ ನಿಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳಿ, ಯಾವ ಒಂದು ಇವತ್ತು ಮೆಸಕರ್ ರೀತಿ ಯಾವ ರೀತಿ ಒಂದು ಆಗೋಗಿದೆ, ಸಾಕಷ್ಟು ಜನ ಇವತ್ತು ಮುಗ್ಧ ಜನತೆ ಬಲಿಯೇನಾಗಿದ್ದಾರೆ, ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದಿದ್ದಿದ್ರೆ ಯಾಕೆ 2 ಕಡೆ ಇವೆಂಟ್ ಮಾಡೋಕ್ಕೆ ಹೋದ್ರಿ? ಸ್ಟೇಡಿಯಂಗಿಂತ ಬೇಕೇನ್ರಿ ಪೋಡಿಯಂ ಹಾಕಕ್ಕೆ ಜಾಗ ಮಧ್ಯದಲ್ಲಿ? ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೋದು, ಎಷ್ಟು ದೊಡ್ಡ ಸ್ಟೇಜ್ ಕ್ರಿಯೇಟ್ ಮಾಡ್ಬೋದು. ಅಷ್ಟೂ ಜನಗಳಿಗೆ ಏನೋ ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ಫಸ್ಟ್ ಅಂದ್ರಂತೆ, ಅದೇನೋ ಫ್ರೀ ಪಾಸು ಅಂದ್ರಂತೆ, ಅದೇನೋ ಫ್ರೀ ಅನ್ನೋದು ಅಭ್ಯಾಸ ಆಗೋಗಿದೆ ನಿಮಗೆ. ಆ ಫ್ರೀ ಹೆಸರಲ್ಲಿ 11 ಜನ ಇವತ್ತು ಬಲಿಪಶು ಆಗಿದ್ದಾರೆ. ಮಾಡಬೇಕಾಗಿತ್ತು, ಸ್ಟೇಡಿಯಮಲ್ಲಿ ಕೂರಿಸ್ಕೋಬೇಕಾಗಿತ್ತು, ಪೋಡಿಯಮ್ಮಲ್ಲಿ 11 ಜನಕ್ಕೂ ಗೌರವ ಸಲ್ಲಿಸಬೇಕಾಗಿತ್ತಲ್ಲಿ. ನಾವೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಿಮಗೆ ಒಳ್ಳೆ ಒಂದು ಕ್ಯಾಪ್ಚರ್ ಕೂಡ ಸಿಕ್ಕಿರೋದು ಇಡೀ ರಾಜ್ಯಕ್ಕೆ ತೋರಿಸ್ಲಿಕ್ಕೆ. ವಿಧಾನಸೌಧ ಯಾವ ರೀತಿ ಮಾಡಿಟ್ಟಿದ್ರಿ ನೀವು?
ಯಾವ ರೀತಿ ಗೌರವ ಸಲ್ಲಿಸಿದ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗೆ? ಒಂದು ಇವೆಲ್ಲವನ್ನು ನೋಡಿದಾಗ ಈ ರಾಜ್ಯ ಸರ್ಕಾರ ನಿನ್ನೆಯಿಂದ ನಡ್ಕೊಂಡಿರ್ತಕ್ಕಂಥ ರೀತಿ, ಸಂಜೆ 6:15 ಗಂಟೆವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ನಾವುಗಳು ಎಲ್ಲ ಬೋರಿಂಗ್ ಹಾಸ್ಪಿಟ್ಲಿಗೆ ತೆರಳಿದಾಗ ಆಗ ಆಗಮಿಸಿದರು ರಾಜ್ಯದ ಮುಖ್ಯಮಂತ್ರಿಗಳು. ಅಲ್ಲಿವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು 3-4 ಗಂಟೆಗಳ ಕಾಲ ಎಲ್ಲಿದ್ದರು, ನಾಪತ್ತೆ ಆಗಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಇಲ್ಲಿ ಯಾರೋ ಹೇಳ್ತಾರೆ ಜನಾರ್ದನ್ ಹೋಟ್ಲಲ್ಲಿ ಕಾಫಿ ಕುಡಿತಾ ಇದ್ರು, ತಿಂಡಿ ತಿಂತಾಯಿದ್ರು ಅಂತ. ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಏನೋ ಬಿಡಿ, ನಮ್ಗೆ ಗೊತ್ತಿಲ್ಲ ಅದು. ನಾನು ಇನ್ನೊಂದು ಈ ರಾಜ್ಯದ ಪ್ರತಿಯೊಬ್ಬ ಕ್ರಿಕೆಟ್ನ ಫ್ಯಾನ್ ಇರ್ಬೋದು, ಸಿನಿಮಾ ಫ್ಯಾನ್ ಇರ್ಬೋದು, ಯಾವುದೇ ಒಬ್ಬ ಫ್ಯಾನಿಸಮ್ ಇರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಕಾಲು ಕಟ್ಟಿ ಒಂದು ಮಾತು ಕೇಳ್ಕೊಳ್ತೀನಿ. ಇವತ್ತಾಗಿರ್ತಕ್ಕಂಥ ಈ ಒಂದು ಘಟನೆ RCB ಫ್ಯಾನಿಸಮ್ ಅಂತಕ್ಕಂಥದ್ದೇನಿದೆ, ಅಥವಾ ಯಾವುದಾದ್ರೂ ಸಿನಿಮಾ ಒಂದು ಸೂಪರ್ ಸ್ಟಾರ್ ಬಗ್ಗೆ ಇಡ್ತಕ್ಕಂಥ ನಿಮಗೆ ಫ್ಯಾನಿಸಮ್ ಏನಿದೆ, ಅದನ್ನು ಒಂದು ಏನಂತೀರ, ಒಂದು ಅಡ್ಮೈರ್ ಮಾಡೋ ಅಂಥ ರೀತಿಯಲ್ಲಿ, ಒಂದು ಅಡ್ಮಿರೇಷನ್ ರೀತಿಯಲ್ಲಿ ದಯಮಾಡಿ ನೋಡಿ. ಅದು ಅತಿರೇಕಕ್ಕೆ ಹೋದಾಗ ಏನಾಗುತ್ತೆ, ನಾಳೆ ದಿನ ನಿಮ್ಮ ಕುಟುಂಬದವರು ಬೀದಿ ಪಾಲಾಗ್ತಾರೆ ನಿಮ್ಮನ್ನು ಕಳ್ಕೊಂಡು. ಯಾವ ಸೆಲೆಬ್ರಿಟಿನೂ ನಿಮ್ಮ ಮನೆಗೆ ಬರೋದಿಲ್ಲ, ಯಾವ ಸೆಲೆಬ್ರಿಟಿ ನಿಮ್ಮ ಹೊಟ್ಟೆ ತುಂಬಿಸೋದಿಲ್ಲ. ಯಾತಕ್ಕೆ ಇಷ್ಟೆಲ್ಲ, ಏನು ಅರ್ಜೆನ್ಸಿ, ಇಷ್ಟು ಕಾತುರ? ಓಪನ್ ಮಾಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ಎವ್ರಿ ಆ್ಯಂಗಲಲ್ಲಿ ನೋಡ್ಬೋದು ವಿರಾಟ್ ಕೊಹ್ಲಿನ. ಇಂಥ ಆ್ಯಂಗಲ್ ಮಿಸ್ ಆಗುತ್ತೆ ಅನ್ನೋದಿಲ್ಲ. ಹೋಗ್ಲಿ ಪಾಪ, ನೀವು ಅಲ್ಲೋಗಿ ನಿಂತರೂ ಕೂಡ ಕೊನೆ ಪಕ್ಷ ಅವರು ಹಾಕ್ಕೊಂಡಿದ್ದಂಥ ಶರ್ಟ್ ನಂಬರ್ ಆದರೂ ನೋಡೋಕ್ಕಾಯ್ತಾ? ಹಿಂದೆಗಡೆ ನೀವು ಅವ್ರ ಬೆನ್ನಾದರೂ ನೋಡೋಕ್ಕಾಗ್ತಾ? ಅದಕ್ಕೂ ಅರೇಂಜ್ಮೆಂಟ್ ಮಾಡಿರಲಿಲ್ಲ ಸರ್ಕಾರ. ಇನ್ನೊಂದು ನಾವು ನೆನೆಸ್ಕೋಬೇಕಾಗ್ತದೆ, ಇತ್ತೀಚೆಗೆ ಒಂದು ಘಟನೆ ನಡೀತು, ನೆನ್ನೆಯಿಂದ ನನ್ನ ತಲೆಯಲ್ಲಿತ್ತು. ತೆಲುಗು ಸಿನಿಮಾದ ಹೆಸರಾಂತ ನಟ, ಅವ್ರ ಸಿನಿಮಾ ಭಾಳ ದೊಡ್ಡ ಮಟ್ಟದಲ್ಲೂ ಪ್ರದರ್ಶನ ಆಯಿತು, ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಕೂಡ ಆಯಿತು, ಅದೆಲ್ರಿಗೂ ಕೂಡ ಗೊತ್ತಿದೆ. ಅವ್ರ ಸಿನಿಮಾ ಬಿಡುಗಡೆ ಆದಾಗ ಇದೇ ರೀತಿ ಒಂದು ಸ್ವಲ್ಪ ಸ್ಟ್ಯಾಂಪೇಡ್ಗಳಾಯಿತು. ಒಬ್ಬರು ಸಾವನ್ನಪ್ಪಿದ್ರು, ಒಬ್ಬರು ಕೋಮಾಗೆ ಹೋದರು, ಅದರಲ್ಲೊಬ್ಬ ಚಿಕ್ಕ ಹುಡುಗ. ಇದೇ ಕಾಂಗ್ರೆಸ್ನ ಸರ್ಕಾರದ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡಿದ್ರು, ಆ ಹೆಸರಾಂತ ನಟನ ಏನು ಮಾಡಿದ್ರಣ್ಣ, FIR ಹಾಕಿದ್ರು, ಅರೆಸ್ಟ್ ಮಾಡಿದರು. ಅಲ್ಲ, ಎಲ್ಲ ಮಾಡಿದರು, ಎಲ್ಲ ಆಲ್ ಪಾಸಿಬಲ್ ಪ್ರಾಸೆಸ್, ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದ್ರಿ. ಅಧಿಕಾರ ಇರೋರು ಯಾರನ್ನು ಬೇಕಾದರೂ ಮಣಿಸ್ಬೋದಾ? ಅವತ್ತೆಂಗೆ ನೀವು ಆತನ ಮೇಲೆ FIR ಹಾಕಿ ಜೈಲಿಗೆ ಕಳಿಸಿ ಎಲ್ಲ ಮಜಾ ನೋಡಿದ್ರಲ್ಲ. ಇದೇ ನಿಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿನೇ, ಪಕ್ಕದ ರಾಜ್ಯ. ಇವತ್ತು ಯಾಕೆ 11 ಜನ ಈ ಮುಗ್ಧ ಬಾಲಕರು ಇವತ್ತೇನು ಈ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಯಾಕೆ ಇವತ್ತು ಯಾರೂ FIR ಆಗ್ತಾ ಇಲ್ಲ? ಯಾಕೆ ಯಾರ ಮೇಲೂ FIR ಆಗ್ತಾ ಇಲ್ಲ? ಎಲ್ಲ ಮೈಗೆ ಎಣ್ಣೆ ಹಚ್ಕೊಂಡು ನಾನಲ್ಲ ನೀನಲ್ಲ, ಯಾರು ಮಾತಿಗೆ ಬರ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು. ಅಲ್ಲೊಂದು ನ್ಯಾಯ, ಇಲ್ಲೊಂದು ನ್ಯಾಯನಾ? ಅಧಿಕಾರ ನಿಮ್ಮ ಕೈಯಲ್ಲಿದ್ದರೆ ನೀವು ಯಾವ ರೀತಿ ಬೇಕಾದರೂ ದುರುಪಯೋಗ ಪಡಿಸ್ಕೊಳ್ಬೋದು. ಇದು ನಿಮ್ಮ ಉದ್ದಟತನ. ಬಟ್ ಒಂದು ಪಕ್ಷದ ಕಡೆಯಿಂದ ನಾವೆಲ್ಲರೂ ಆಗ್ರಹಿಸ್ತಕ್ಕಂಥದ್ದು, ಇವತ್ತೇನು ಮೆಜಿಸ್ಟ್ರೇಟ್ ಮೂಲಕ, ಒಂದು ಡಿಸ್ಟ್ರಿಕ್ಟ್ ಕಮಿಷನರ್ ಮೂಲಕ ನೀವು ಈ ತನಿಖೆಯನ್ನು ಮುಂದುವರಿಸಿ ಇದನ್ನು ಪಾರದರ್ಶಕವಾಗಿ ಹೊರಗಡೆಯನ್ನು ತಗೊಂಬಂದು ಇಡ್ತೇವೆ ಅಂತಕ್ಕಂಥದ್ದನ್ನು ನೀವೇನು ಬಿಂಬಿಸ್ಲಿಕ್ಕೆ ಹೊರಟಿದ್ದೀರಿ. ಒಬ್ಬ ಮೆಜಿಸ್ಟ್ರೇಟು ಇವತ್ತು ಯಾರ ಅಂಗಳದಲ್ಲಿ, ಯಾರ ಡೈರೆಕ್ಷನ್ಸ್ ಮೇಲೆ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇದಕ್ಕೇನಾದರೂ ಸೂಕ್ತವಾದಂಥ, ನಿಮ್ಮಲ್ಲೇನಾದರೂ, ನಿಮ್ಮ ಮನಸ್ಸುಗಳಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥ ಒಂದು ಅರ್ಥಕ್ಕೆ ಏನಾದರೂ ನಿಮಗೆ ಮೀನಿಂಗ್ ಗೊತ್ತಿದ್ದರೆ, ಪಾರದರ್ಶಕವಾಗಿ ಏನಾದರೂ ಈ ತನಿಖೆ ಮುಂದುವರಿಬೇಕು ಅಂತಕ್ಕಂಥದ್ದಾದರೆ ದಯವಿಟ್ಟು ಇದು ನ್ಯಾಯಾಲಯಕ್ಕೆ ಒದಗಿಸ್ಬೇಕಾಗ್ತದೆ. ಯಾರಾದರೂ ನಿವೃತ್ತಿ ನ್ಯಾಯಾಧೀಶರ ಮೂಲಕ ಪಾರದರ್ಶಕವಾಗಿ ಇದು ಒಂದು ತನಿಖೆಯನ್ನು ಮುಂದುವರಿಸಿ ಇದರ ಸತ್ಯತೆ, ಇದರ ಹೊಣೆಗಾರಿಕೆ ಯಾರು ಹೊರಬೇಕಾಗ್ತದೆ, ಅಂತಿಮವಾಗಿ ನ್ಯಾಯಾಲಯದಿಂದ ನ್ಯಾಯಾಧೀಶರು ಇದನ್ನು
ಅವ್ರ ಮೂಲಕ ಇದನ್ನು ಹೊರಗೆ ತೊಗೊಂಡು ಬರಬೇಕು ಅಂತಕ್ಕಂಥದ್ದನ್ನು ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಆಗ್ರಹಿಸ್ತೇವೆ, ಅತ್ಯಂತ ಗಂಭೀರವಾಗಿ ಆಗ್ರಹಿಸ್ತೇವೆ. ನಿವೃತ್ತನಾದರೂ ಆಗಲಿ ಹಾಲಿನಾದರೂ ಆಗಲಿ ಸರ್, ಬಟ್ ನ್ಯಾಯಾಲಯದಲ್ಲಿ ಇದು ಒಂದು ಪ್ರಕರಣ ದಾಖಲೆಯಾಗಿ ಅಂತಿಮವಾಗಿ ಟ್ರಾನ್ಸ್ಪರೆಂಟಾಗಿ ಒಂದು ತನಿಖೆ ಆಗಲಿ ಅಂತಕ್ಕಂಥದ್ದು ಆಗ್ರಹಿಸ್ತೀವಿ. ಏನಾಗ್ಲಿಕ್ಕೆ ಸಾಧ್ಯ ಇದೆ ಸರ್? ಈಗ ನೋಡಿದಿರಿ, ಕಳೆದ ಎರಡೂವರೆ ವರ್ಷದಿಂದ, ಎರಡೂವರೆ ಆಗಿಲ್ಲ ಇನ್ನು 2 ವರ್ಷದಿಂದ ಯಾವ್ಯಾವ ರೀತಿ ಕೆಲವೊಂದಷ್ಟು ತನಿಖಾ ಸಂಸ್ಥೆಗಳನ್ನ ಅವರ ಹತೋಟಿಗೆ ತೊಗೊಂಡು ಅವ್ರಿಗೆ ಬೇಕಾದಂಗೆ ಅವರು ಕೆಲವೊಂದಷ್ಟು ಡಾಕ್ಯುಮೆಂಟೇಷನ್ಗಳನ್ನ ರೆಡಿ ಮಾಡ್ಕೊಳ್ತಕ್ಕಂಥದ್ದು ಇರ್ಬೋದು, ವರದಿಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲ ನಿರಂತರವಾಗಿ ನೋಡ್ತಾ ಇದ್ದೇವೆ. ಹಾಗಾಗಿ ಏನು ಮಾಡ್ತಾರೆ ಪಾಪ ಮ್ಯಾಜಿಸ್ಟ್ರೇಟ್, ವಾಟ್ ಕೆನ್ ಇಡು? DC ಯಾರ ಆದೇಶದ ಮೇಲೆ ಕೆಲಸ ಮಾಡ್ತಾರೆ? ಅಂತಿಮವಾಗಿ ಮುಖ್ಯಮಂತ್ರಿ ಆದೇಶದ ಮೇಲೆ ಕೆಲಸ ಮಾಡಬೇಕಲ್ವೇ? ಅಷ್ಟೇನಾ ಸರ್? ನನಗೇನೋ ಕಾಣಲಿಲ್ಲ, ಕಣ್ಣಲ್ಲಿ ನೀರು ಬರುತ್ತಾ? ಅಲ್ಲ, ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಅಂದರೆ ಅಣ್ಣ, ನಾನು ಒಂದು ಹೇಳೋದು, ಈ ಥರ ಸಾವಾಗಿದೆ, ಇಷ್ಟು ಜನ ಸತ್ತಿದ್ದಾರೆ, ದುರಂತ ಸಂಭವಿಸಿದೆ, ಈ ರೀತಿ ಪ್ರಕರಣ ಆಗಿದೆ ಅಂದಾಗ ಕಪ್ಪಿಟ್ಕೊಂಡು ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ ಸರ್ ಮುಖ್ಯಮಂತ್ರಿಗಳು. ಗೊತ್ತಾದ ಮೇಲೆ ಇನ್ಯಾವ ಕಣ್ಣೀರು? ಅವ್ರಿಗೂ ಕಣ್ಣೀರು ಬರುತ್ತಾ? ವಿರೋಧ ಪಕ್ಷದವರು ಇರ್ತಕ್ಕಂಥದ್ದೇ ಆಡಳಿತ ಪಕ್ಷ ಇಡುವುದಾಗ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಒಂದು ಭಾಗ. ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ ಅಣ್ಣ, ಇದು ರಾಜಕೀಯವಾಗಿ ತಗೊಂಡೋಗ್ತಕ್ಕಂಥದ್ದು ಬೇಡ, ಇದನ್ನು ಮಾನವೀಯತೆ ದೃಷ್ಟಿಯಿಂದ ನೋಡೋಣ. ಅಂತಿಮವಾಗಿ ಈಗ 11 ಜನ ಇವತ್ತು ಕುಟುಂಬದಲ್ಲಿ ಏನು ಬಲಿಯಾಗಿದ್ದಾರೆ, ಅವ್ರಿಗೆ ಯಾವ ರೀತಿ ಒಂದು ಪರ್ಮನೆಂಟ್ ಸೊಲ್ಯೂಷನ್ನು ಅವ್ರ ಜೀವನ ಕೊಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಆಮೇಲೆ ಇಲ್ಲಿ ರಾಜಕೀಯದ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾರೆ, ನಾನು ಈಗ ತಾನೇ 2-3 ಸಲ ಹೇಳಿದ್ದೀನಿ, ಸಾವು ಆದಮೇಲೂ ಕೂಡ ಅದನ್ನ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಂಜೆವರೆಗೂ ಎಲ್ಲಿ ಆ ಮೂಮೆಂಟ್ ಮಿಸ್ ಆಗಿಬಿಡುತ್ತೋ, ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಪಾಪ JDS ಮಕ್ಕಳು ಮೊಮ್ಮಕ್ಕಳು ಬಗ್ಗೆ ಮಾತಾಡ್ತಾರಲ್ಲ, ಎಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಫೋಟೋ ತೆಗ್ಸ್ಕೊಳಕ್ಕಾಗ್ದಿರ ವಿರಾಟ್ ಕೊಹ್ಲಿ ಆ್ಯಂಡ್ ಟೀಮ್ ಓಡೋಯ್ತಾರೋ, ನಿಮ್ಗೆ ದರ್ದಿದ್ದಿದ್ರೆ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂಡು ಫೋಟೋ ತೆಗ್ಸ್ಕೋಬೇಕಾಗಿತ್ತು. DPR ಅಲ್ಲಿ ಇದ್ದಿದ್ದಂಥ ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು ನೀವು. ಒಂದು ಈಗ ಕರೋನಾ ಬೆಳಕಿಗೆ ಬರ್ತಾ ಇದೆ, ಎಲ್ಲ ಕಡೆ ಕರೋನಾ ಹೆಚ್ಚುತ್ತಾ ಇದೆ. ಇದನ್ನ ಯಾಕೆ ಗಂಭೀರವಾಗಿ ತಗೊಳ್ಳಿಲ್ಲ ಇವರು? ಇಷ್ಟೊಂದು ಜನಸಂಖ್ಯೆ ಸೇರ್ತಾರೆ, ಎಲ್ಲಿ ಕಾಯಿಲೆ ಅಂಟ್ತದೆ, ಮತ್ತೆ ಇವರು ಎಲ್ಲ ಲಾಕ್ಡೌನ್ ಕ್ರೆಡಿಟ್ ಮಿಸ್ ಆಗೋಗ್ತದಲ್ಲ ಬಾಬಣ್ಣ. ದೃಷ್ಟಿಗೆ ಕರೋನಾ ರೋಗನು ಜನಗಳ ಆರೋಗ್ಯನೂ ಲೆಕ್ಕಿಸದೆ ಈ ತರ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಪೂರ್ವಭಾವಿ ಸಿದ್ಧತೆಯಲ್ಲಿ ಮಾಡ್ಕೊಂಡಿದ್ದಾರೆ, ಇವ್ರಿಗೆ ಮನಸ್ಸಿಗೆ ಬಂದಂತೆ ಮಾಡಿದ್ದಾರೆ. ಒಂದು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಹಾಕಿಗೆ ತುಂಬಾ ಫೇಮಸ್ ಆಗಿ ರಾಷ್ಟ್ರದಲ್ಲಿ ಹೆಸರಿತ್ತು. ಎಲ್ಲಿ ಹೆಸರಿಗಿಂತ ರೀತಿಯಲ್ಲಿ ಯಾವುದು ಕ್ರೀಡೆ ಇಲ್ಲ, ಆ ತರ ಮಾಡಕ್ಕೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಅದು ಇದ್ರಲ್ಲಿ ಬೇಡ, ಇವತ್ತು ಬೇಡ ಬಾಸ್, ಇವತ್ತು ಬೇಡ, ನಾಟ್ ಅಟ್ ದಿಸ್ ಮೂಮೆಂಟ್.